ಗರ್ಭಕಂಠದ ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್, ಗಂಡು ಮಕ್ಕಳಲ್ಲಿ ಶಿಶ್ನುವಿನ ಕ್ಯಾನ್ಸರ್ ಸರ್ಕಾರದಿಂದ ಕೂಡ ಫ್ರೀ ಆಗಿ ಕೊಡ್ತಿದ್ದಾರೆ. ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಗಿರಿಶ್ರೀ ವ್ಲಾಗ್. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಯಾಕಂದರೆ ನಾವು ಯಾವುದೇ ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನಾನು HPV ವ್ಯಾಕ್ಸಿನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನನಗೆಷ್ಟು ಗೊತ್ತು ಆ ಎಲ್ಲ ಇನ್ಫಾರ್ಮೇಷನ್ನ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. HPV ಅಂದ್ರೇನು ಅಂತ ತಿಳ್ಕೊಳ್ಳೋಣ. HPV ಅಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. HPV ಅನ್ನೋದು ಒಂದು ವೈರಸ್, ಬೇರೆ ಪ್ರಜಾತಿಯ ವೈರಸ್ಗಳನ್ನ ಇದು ಹರಡುತ್ತೆ. ಇದು ಹೈ ರಿಸ್ಕ್ ಮತ್ತೆ ಲೋ ರಿಸ್ಕ್ ವೈರಸ್ಗಳನ್ನ ಹರಡುತ್ತೆ. ಲೋ ರಿಸ್ಕ್ ಅಂದ್ರೆ ಕಡಿಮೆ ಪರಿಣಾಮ ಇರುವ ವೈರಸ್. ಲೋ ರಿಸ್ಕ್ ಅಲ್ಲಿ ನಾವ್ ಯಾವ್ದನ್ನ ನೋಡ್ಬೋದು ಅಂದ್ರೆ ಜನನಾಂಗದ ಗಡ್ಡೆಗಳು ಅಂದ್ರೆ ಜೆನಿಟಲ್ ವಾರ್ಡ್ಸ್. ಫಾರ್ ಎಕ್ಸಾಂಪಲ್ ಕಣ್ಣತ್ರ, ಕೈ ಹತ್ರ, ಕಂಕಳ ಭಾಗದಲ್ಲಿ ಇದು ಹರಡಿರುತ್ತೆ. ಇದು ಲೋ ರಿಸ್ಕ್ ಆಗಿರುತ್ತೆ. ಹೈ ರಿಸ್ಕ್ ಅಲ್ಲಿ ನಾವು ನೋಡೋದಾದ್ರೆ ಈ ವೈರಸ್ ಕ್ಯಾನ್ಸರ್ ಸಂಬಂಧಪಟ್ಟ ವೈರಸ್ಗಳನ್ನ ಹರಡುತ್ತೆ. ಹೆಣ್ಣು ಮಕ್ಕಳಲ್ಲಿ ಗರ್ಭಕಂಠದ ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್, ಗಂಡು ಮಕ್ಕಳಲ್ಲಿ ಶಿಶ್ನುವಿನ ಕ್ಯಾನ್ಸರ್, ಗುದದ್ವಾರದ ಕ್ಯಾನ್ಸರ್ ಹಾಗೂ ಬಾಯಿಯ ಕ್ಯಾನ್ಸರ್, ಈ ತರ ಮುಂತಾದ ಕ್ಯಾನ್ಸರ್ಗಳನ್ನ ಇದು ಹರಡುತ್ತೆ. ಈ HPV ಅನ್ನೋ ಕ್ಯಾನ್ಸರಿಗೆ ನಮ್ಮ ಹತ್ರ ಕ್ಯೂರ್ ಇಲ್ಲ. ಮುಂಜಾಗ್ರತೆ ತಗೊಳ್ಳೋದು, ಮುನ್ನೆಚ್ಚರಿಕೆ ತಗೊಳ್ಳೋದಕ್ಕೆ ನಾವು HPV ವ್ಯಾಕ್ಸಿನ್ ಅನ್ನು ತಗೊಳ್ಬೇಕಾಗತ್ತೆ. ನಿಮಗೆ ಗೊತ್ತಾಯ್ತಲ್ವಾ HPV ಅಂದ್ರೆ ಏನು? HPV ಅನ್ನೋದು ಒಂದು ವೈರಸ್. ಸೊ ಆ ವೈರಸ್ ಅನ್ನ ನಾವು ತಡೆಗಟ್ಟಲು ಮುನ್ನೆಚ್ಚರಿಕೆ, ಮುಂಜಾಗ್ರತೆಗಾಗಿ HPV ಲಸಿಕೆಯನ್ನ ತಗೊಳ್ತೀವಿ. ಹಾಗಿದ್ರೆ ನೆಕ್ಸ್ಟ್ HPV ವ್ಯಾಕ್ಸಿನ್ ಬಗ್ಗೆ ತಿಳ್ಕೊಳ್ಳೋಣ. HPV ವ್ಯಾಕ್ಸಿನ್ ಯಾರೆಲ್ಲರೂ ಹಾಕಿಸ್ಕೊಳ್ಬಹುದು, ಯಾವ ಏಜಿನವರಿಗೆ ಎಷ್ಟು ಡೋಸ್ ಇರುತ್ತೆ ಮತ್ತು ನಮ್ಮ ಇಂಡಿಯಾದಲ್ಲಿ ಯಾವ್ಯಾವ ವ್ಯಾಕ್ಸಿನ್ಸ್ ಅವೈಲಬಲ್ ಇದೆ ಅನ್ನೋ ಎಲ್ಲ ಮಾಹಿತಿನ ತಿಳಿಸ್ಕೊಡ್ತೀನಿ. ನೀವು ವಿಡಿಯೋ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ವಿಡಿಯೋನ ನೋಡಿ. HPV ವ್ಯಾಕ್ಸಿನ್ನ 9 ರಿಂದ 45 ವರ್ಷದ ಒಳಗಿನವರು ತಗೊಬಹುದು. ಎಷ್ಟನೇ ಏಜಿಗೆ ಎಷ್ಟು ಡೋಸ್ ತಗೊಬೇಕು ಮತ್ತೆ ಯಾವ್ಯಾವ ವ್ಯಾಕ್ಸಿನ್ಸ್ ನಮ್ಮ ಇಂಡಿಯಾದಲ್ಲಿ ಅವೈಲಬಲ್ ಇದೆ ಮತ್ತು ಅದರ ಪ್ರೈಸ್, ಅಪ್ರಾಕ್ಸಿಮೇಟ್ ಪ್ರೈಸ್, ಎಲ್ಲ ಡೀಟೇಲ್ಸ್ ನಾನು ನಿಮಗೆ ಹೇಳ್ತೀನಿ. ಯಾವ್ಯಾವ ವರ್ಷದವರು ಎಷ್ಟು ಡೋಸ್ ತಗೊಳ್ಬೇಕು ಮತ್ತೆ ಡೋಸ್ಗೆ ಎಷ್ಟು ಅಂತರ ಇರಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಫಸ್ಟ್ ಹೇಳ್ದೆ 9 to 14 ಇಯರ್ಸ್ 9 to 14 ಇಯರ್ಸ್ ಅವರಿಗೆ 2 ಡೋಸ್ ಸಾಕು. ಫಸ್ಟ್ ಡೋಸು ನೀವು ಯಾವ್ದು ದಿನ ತಗೊಬೇಕು ಅಂತಿದ್ದೀರಾ ಆ ದಿನ ತಗೊಳ್ಳಿ. ಸೆಕೆಂಡ್ ಡೋಸ್ಗೆ ನೀವು ಫಸ್ಟ್ ಡೋಸ್ ತಗೊಂಡಾದ 6 ಮಂತ್ ಆದ ನಂತರ ಸೆಕೆಂಡ್ ಡೋಸ್ನ ತಗೊಳ್ಬೇಕಾಗತ್ತೆ. ಹಾಗೆ 15 to below 45 ಇಯರ್ಸ್ ಇರೋರು 3 ಡೋಸ್ ವ್ಯಾಕ್ಸಿನ್ಸ್ನ ಹಾಕ್ಸ್ಕೊಳ್ಬೇಕಾಗತ್ತೆ. ಫಸ್ಟ್ ಡೋಸು ನೀವು ಯಾವ ದಿನ ಅಂದ್ಕೊಂಡಿದ್ದೀರಾ ಆ ದಿನ, ಆ್ಯಂಡ್ ಸೆಕೆಂಡ್ ಡೋಸ್ಗೆ 2 ಮಂತ್ ಆದಮೇಲೆ ಸೆಕೆಂಡ್ ಡೋಸ್ನ ತಗೊಳ್ಬೇಕು. ಮೂರನೇ ಡೋಸ್ಗೆ ಸೆಕೆಂಡ್ ಡೋಸ್ ತಗೊಂಡಿದ್ದು 6 ಮಂತ್ ಆದ ನಂತರ ನೀವು ಡೋಸ್ನ ತಗೊಳ್ಬೇಕಾಗತ್ತೆ, ಅಂದ್ರೆ 0 to 6. ಹಾಗೆ ನಾನು ವಿಡಿಯೋದಲ್ಲಿ ಫಸ್ಟೇ ಹೇಳಿರೋ ಹಾಗೆ ನಮ್ಮ ಇಂಡಿಯಾದಲ್ಲಿ ಯಾವ್ಯಾವ ವ್ಯಾಕ್ಸಿನ್ಸ್ ಅವೈಲಬಲ್ ಇದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳಿದೆ. ನಮ್ಮ ಇಂಡಿಯಾದಲ್ಲಿ ಯಾವ್ಯಾವ ವ್ಯಾಕ್ಸಿನ್ಸ್ ಅವೈಲಬಲ್ ಇದೆ ಮತ್ತೆ ಅದ್ರದ್ದು ಅಪ್ರಾಕ್ಸಿಮೇಟ್ ಪ್ರೈಸ್ ಎಷ್ಟು ಅಂತ ನಾನು ಲಿಸ್ಟ್ ಮಾಡ್ಕೊಂಡು ಬಂದಿದ್ದೀನಿ, ಅದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ವ್ಯಾಕ್ಸಿನು ನಮ್ಮ ಇಂಡಿಯಾದಲ್ಲೇ ತಯಾರಾಗಿರುವಂತ ವ್ಯಾಕ್ಸಿನು ಸರ್ವ್ಯಾಕ್ ವ್ಯಾಕ್ಸಿನು. ಇದ್ರ ಪ್ರೈಸ್ ಬಂದು 2000 to 3000 ವರೆಗೂ ಇರುತ್ತೆ. ಅಂದ್ರೆ ಅಪ್ರಾಕ್ಸಿಮೇಟ್ ಪ್ರೈಸ್ ಹೇಳ್ತಿರೋದು, ನಾನು ನಿಖರವಾದ ಬೆಲೆ ಹೇಳ್ತಾ ಇಲ್ಲ. 2000 ರಿಂದ 3000 ವರೆಗೂ ಇರುತ್ತೆ. ನೆಕ್ಸ್ಟ್ ವ್ಯಾಕ್ಸಿನ್ ಬಂದು ಗಾರ್ಡಸಿಲ್ 4. ಈ ವ್ಯಾಕ್ಸಿನ್ ಪ್ರೈಸು 3500 ದಿಂದ 4000 ಒಳಗಡೆ ಇರುತ್ತೆ ಅಪ್ರಾಕ್ಸಿಮೇಟ್ ಪ್ರೈಸ್. ನೆಕ್ಸ್ಟ್ ವ್ಯಾಕ್ಸಿನ್ ಗಾರ್ಡಸಿಲ್ 9. ಇದು 9 ವೈರಸ್ಗಳ ವಿರುದ್ಧ ಗರಿಷ್ಠ ರಕ್ಷಣೆಯನ್ನ ನೀಡುತ್ತೆ. ಈ ವ್ಯಾಕ್ಸಿನ್ ಪ್ರೈಸ್ ಬಂದು 10,000 ದಿಂದ 12,000 ಒಳಗಡೆ ಇರುತ್ತೆ. ನಾನು ಎಲ್ಲ ಪ್ರೈಸ್ನ ನಾನು ಕಲೆಕ್ಟ್ ಮಾಡ್ಕೊಂಡು ಬಂದು ಹೇಳ್ತಿರೋದು, ಬಟ್ ನಿಮ್ಮ ಸುತ್ತಮುತ್ತಲಿರುವ ಹಾಸ್ಪಿಟಲ್ಗೆ ಹೋಗಿ ನೀವು ಇದರ ನಿಖರವಾದ ಬೆಲೆನ ನೀವು ಚೆಕ್ ಮಾಡ್ಬೋದಾಗಿರುತ್ತೆ. ಮತ್ತೆ ಇನ್ನೊಂದು ಕ್ವೆಶನ್ಸ್ ಮೂಡುತ್ತೆ, ಸರ್ಕಾರದಿಂದ ಏನು ನಮಗೆ ಫ್ರೀ ಆಗಿ ಕೊಡ್ತಿಲ್ವಾ ಅಂದ್ರೆ, ಈ ಲಸಿಕೆನ ಸರ್ಕಾರದಿಂದ
ಕೂಡ ಫ್ರೀಯಾಗಿ ಕೊಡ್ತಿದ್ದಾರೆ. ನಿಮ್ಮ ಸುತ್ತಮುತ್ತಲೇ ಇರುವ ಸರ್ಕಾರಿ ಆಸ್ಪತ್ರೆಗಳಿಗೆ ನೀವು ಒಂದ್ಸಲ ವಿಸಿಟ್ ಮಾಡಿ ಲಸಿಕೆ ಲಭ್ಯವಿದೆಯಾ ಅಂತ ತಿಳ್ಕೊಬೇಕು. ನನಗೆ ಗೊತ್ತಿರೋ ಪ್ರಕಾರ 14ರಿಂದ 15 ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ ಲಸಿಕೆಯನ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಕೊಡ್ತಿದ್ದಾರೆ. ನೀವು ಈಗಲೇ ತಡ ಮಾಡ್ದಿರಾ ನಿಮ್ಮ ಅಕ್ಕಪಕ್ಕ ಇರುವ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗಿ ನಮಗೆ ಲಸಿಕೆ ಬೇಕು ಅಂತ ಕೇಳ್ಕೊಂಡು ಲಸಿಕೆ ಮಾಹಿತಿ ತಗೊಂಡು ಹಾಕಿಸ್ಕೊಬಹುದು. ಲಸಿಕೆನ ಹಾಕ್ಸ್ಕೊಳ್ಳೋಕೆ ಮುಂಚೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನಿಮ್ಗಿನ್ನೂ ಏನಾದರೂ ಡೌಟ್ ಇದ್ರೆ ಅವ್ರ ಹತ್ರ ಕೇಳ್ಕೊಂಡು ಲಸಿಕೆನ ಡೆಫಿನೆಟ್ಲಿ ಹಾಕಿಸ್ಕೊಳ್ಳಿ. ಆ್ಯಂಡ್ ನಾನು ಕೊನೆಯದಾಗಿ ಇನ್ನೊಂದು ನಿಮ್ಗೆ ಹೇಳೋದಾದ್ರೆ, ನಾವು ಎಷ್ಟೊಂದು ವಸ್ತುಗಳು ಯಾರಾದರೂ ಹಾಕೊಂಡಿದ್ರೆ ಗೋಲ್ಡ್ ಆಗಿರ್ಬೋದು ಅಥವಾ ಬಟ್ಟೆ ಆಗ್ಬೋದು, ನಾವು ಇದೇ ಥರ ಹಾಕೊಳ್ಬೇಕು, ನನಗೆ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ಅದನ್ನ ತಗೊಂಡು ಹಾಕೊಬೇಕು ಅನ್ನೋದು ಒಂದು ಎನರ್ಜೆಟಿಕ್ ನಮ್ಮಲ್ಲಿ ಬರುತ್ತೆ ಒಂದು ಯಾವ್ದಾದ್ರು ಇಷ್ಟವಾದ ವಸ್ತುಗಳು ನೋಡಿದಾಗ. ಬಟ್ ಇದು ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯ. ಸೊ ನಾವು ಹಾಕಿಸ್ಕೊಳ್ಳೇಬೇಕು. ಯಾಕಂದ್ರೆ ನಮ್ಮ ಹೆಲ್ತ್ ತುಂಬಾ ಇಂಪಾರ್ಟೆಂಟ್. ಯಾವುದೇ ಒಂದು ನಮ್ಮ ಹತ್ರ ಏನೇ ಇದ್ರೂ ನಾವು ಹ್ಯಾಪಿಯಾಗಿರ್ಬೇಕಂದ್ರೆ ಹೆಲ್ತ್ ಕೂಡ ನಮ್ಗೆ ಯಾವುದಾದ್ರೂ ಒಂದು ಈ ಥರ ಏನಾದರೂ ಒಂದು ಪ್ರಾಬ್ಲಮ್ ಬಂದರೆ ಫಿಸಿಕಲಿ ಅಲ್ಲ ಮೆಂಟಲಿ ಕೂಡ ವೀಕ್ ಆಗ್ತೀವಿ. ಸೊ ನಾವು ಏನೇನು ಪ್ರೊಟೆಕ್ಷನ್ ನಮಗೆ ಸೇಫ್ಟಿ ಏನೇನು ಪ್ರೊಟೆಕ್ಷನ್ ಮಾಡ್ಕೊಬೇಕು ಅದನ್ನು ಮಾಡ್ಕೊಬೇಕು. ಇಷ್ಟೆಲ್ಲ ಹೇಳ್ತಿದ್ದೀರಾ, ನೀವು ವ್ಯಾಕ್ಸಿನ್ ತೊಗೊಂಡಿದ್ದೀರಾ ಅಂತ ನಿಮಗೆ ಕ್ವೆಶನ್ಸ್ ಬರ್ಬೋದು. ಹೌದು, ನಾನು ಆಲ್ರೆಡಿ 2 ಡೋಸ್ ಮುಗಿಸಿದೆ, 3rd ಡೋಸ್ ನೆಕ್ಸ್ಟ್ ತಗೊಳ್ಬೇಕಾಗಿದೆ. ಮತ್ತು ಇಂಪಾರ್ಟೆಂಟ್ಲಿ ಈ ಲಸಿಕೆ ತುಂಬ ಸೇಫ್ ಆ್ಯಂಡ್ ಪ್ರೊಟೆಕ್ಷನ್ ಆಗಿದೆ. ಯಾರ್ಯಾರೆಲ್ಲ ಬಿಲೋ 45 ಇದ್ದೀರಾ, ನಮಗೆ ಏಜ್ ಆಯಿತು ಇನ್ಮೇಲೆ ಏನು ಬರುತ್ತೆ ಅಂತ ಆ ಥರ ಎಲ್ಲ ಯೋಚನೆ ಮಾಡಬೇಡಿ. ಫಸ್ಟು ಹೋಗಿ ಲಸಿಕೆನ ತಗೊಳ್ಳಿ. ನನ್ನ ಹತ್ರ ಇನ್ಫಾರ್ಮೇಷನ್ಸ್ ತಿಳ್ಕೊಂಡಿದ್ದಲ್ದಿರ ನೀವು ಡಾಕ್ಟರ್ ಹತ್ರ ಮತ್ತೆ ಇನ್ಫಾರ್ಮೇಷನ್ಸ್ನ ತಗೊಂಡು ಈ ಲಸಿಕೆನ ಹಾಕಿಸ್ಕೊಳ್ಳಿ. ಗಂಡ್ಮಕ್ಳು ಕೂಡ ಈ ಲಸಿಕೆನ ಹಾಕಿಸ್ಕೊಳ್ಬಹುದು. ಯಾವ ಏಜ್ ಅವ್ರು ಹಾಕಿಸ್ಕೊಬೋದು ಅಂತ ಹೆಚ್ಚಿನ ಮಾಹಿತಿನ ನೀವು ಡಾಕ್ಟರ್ ಹತ್ರನೇ ಕೇಳಿದ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ಕೊಳ್ತೀನಿ, ಇಷ್ಟ ಆಯಿತು ಅಂದ್ಕೊಳ್ತೀನಿ. ನೀವು ಯಾರೆಲ್ಲ ಹೆಣ್ಮಕ್ಳನ್ನ ಪ್ರೀತಿಸ್ತೀರಾ, ಗೌರವಿಸ್ತೀರಾ, ಪ್ಲೀಸ್ ಅವ್ರಿಗೆಲ್ಲ ಶೇರ್ ಮಾಡಿ. HPV ವ್ಯಾಕ್ಸಿನ್ ತಗೊಳ್ಳೋದನ್ನ ಮರಿಬೇಡಿ ಅಂತ ಅವ್ರಿಗೆ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಈ ವಿಡಿಯೋನ ನೋಡಿದ್ದಕ್ಕೆ. ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ನ ನಾನು ಕಲಿತು ನಾನು ತಿಳ್ಕೊಂಡು ನಿಮಗೂ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ವಿಡಿಯೋನ ನೋಡಿದ್ದಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. Thank you so much.